ಹಲೋ, ಚೆಕ್ ಚೆಕ್, ಕ್ಯಾಶ್ ಕ್ಯಾಶ್. ಏ ರಿಕ್ಕಿ, ಯಾರು ನಾನೇನು ಕ್ಯಾಶ್ ಕೇಳಿದ್ದು? ನೀ ಚೆಕ್ ಕೇಳಿದೆ ರಿಕ್ಕಿ. ಸೀರಿಯಸ್ಲಿ ನಾನು ಚೆಕ್ ಕೇಳಿಲ್ಲ ರಿಕ್ಕಿ. ನಾನು ನನ್ನ ಮೈಕ್ ತಮ್ಮ ಹತ್ರ ಮೈಕ್ ಸರಿ ಇದೆಯಾ ನೋಡಪ್ಪ ಅಂತ ಹೇಳ್ತಿದ್ದೆ. ರಿಕ್ಕಿ, ಈ ತರಲೆ ಎಲ್ಲ ಬೇಡ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ರಿಕ್ಕಿ, ಹೇಳಿದ್ದೆ ಅಲ್ವಾ ಇವತ್ತು ನಮ್ಮ ಮಲ್ಲೇಶ್ವರಂನಲ್ಲಿ ನನಗೆ ಈ ರೀತಿ ಕಾರ್ಯಕ್ರಮ ಇದೆ ಅಂತ. ರಿಕ್ಕಿ, ಇಷ್ಟು ಜನ ಬಂದಿದ್ದಾರೆ ಅಲ್ಲ, ಯಾಕೆ ಬಂದಿದ್ದಾರೆ ಹೇಳು? ದೋಸೆ ತಿನ್ನಕ್ಕೆ ಬಂದಿಲ್ಲ ರಿಕ್ಕಿ. ಇವರೆಲ್ಲರೂ ಕೂಡ ಶಿವರಾತ್ರಿ ಜಾಗರಣೆ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಕ್ಕೆ ಬಂದಿದ್ದಾರೆ. ರಿಕ್ಕಿ, ಎಲ್ಲರಿಗೂ ಹೇಳ್ಬಿಡು ಪ್ರೀತಿಯಿಂದ ನಮಸ್ಕಾರ ಅಂತ. ಕೈ ತಟ್ತಾರಾ? ಕೈ ತಟ್ಟೋದಾ? ಖಂಡಿತ ತಟ್ತಾರೆ. ಬೇಗ ಹೇಳೋ, ಟೈಮ್ ಕಡಿಮೆ ಇದೆ. ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ರಿಕ್ಕಿ. ಏನು ನೋಡ್ತಿದ್ಯಾ? ಚಪ್ಪಾಳೆ ಕೊಡ್ತಿಲ್ಲ ಅಂತನಾ? ರಿಕ್ಕಿ, ಚಪ್ಪಾಳೆ ಕೊಡ್ತಾರೆ. ನಮ್ಮ ಜನ ಕಲೆನ ಪ್ರೋತ್ಸಾಹಿಸೋ ಜನ ಕಣೋ. ರಿಕ್ಕಿ, ಎಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ, ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳೋ. ಗಣೇಶ್ ಅಂಕಲ್ ತಟ್ಟಿಲ್ಲ. ಯಾರೋ ಅದು ಗಣೇಶ್ ಅಂಕಲ್ಲು? ಇಲ್ಲಿ ಕೋಟ್ ಹಾಕೊಂಡು. ಯಾರದು ಕೋಟ್ ಹಾಕೊಂಡು? ಅದೇ ಗಣೇಶ್ ಅಂಕಲ್. ರಿಕ್ಕಿ, ನೀನು ಏನು ಅನ್ಕೊಂಡಿದ್ಯಾ ಅವ್ರನ್ನ? ಅವರು ನಮ್ಮ ನಾಡಿನ ಪ್ರಸಿದ್ಧ ಹಾಸ್ಯ ಕಲಾವಿದರುಗಳು ಕಣೋ. ಅದು ನಿಂಗೆ ಗೊತ್ತಾ? ಅವ್ರನ್ನ ನನಗೆ ಯಾಕೋ ನೀನು ಗಣೇಶ್ ಅಂತಿದ್ಯಾ? ಅವ್ರು ಗಣೇಶ್ ಅಲ್ಲ, ಗಣೇಶ್ ಅಂಕಲ್. ಅವರು ನರಸಿಂಹ ಜೋಶಿ ಸರ್ ಕಣೋ. ಅವ್ರ ಹೊಟ್ಟೆ ನೋಡು, ಗೊತ್ತಾಗುತ್ತೆ. ಬೇಡ ರಿಕ್ಕಿ, ಬೇಡ. ಅವರು ಹಾಸ್ಯ ಮಾಡೋರು, ನೀನು ಅವರನ್ನು ಹಾಸ್ಯ ಮಾಡಬೇಡ. ರಿಕ್ಕಿ, ಇದೆಲ್ಲ ಬೇಡ. ಮಹಾಮನಿ ಅಂಕಲ್ ಕೈ ಇಲ್ಲ. ಮಹಾಮನಿ ಸರಿ ಕೈ ಇಲ್ಲ ಅಲ್ಲ, ಅದು ಸ್ಲೀವ್ಸಿಗೆ, ಕೋಟಿಗೆ ಸ್ಲೀವ್ಸ್ ಇಲ್ಲ ಹೇಳಬೇಕು, ಕೈ ಇಲ್ಲ ಹೇಳಂಗಿಲ್ಲ. ರಿಕ್ಕಿ, ಹೇಳ್ದಲ್ಲ ಇವತ್ತು ಟೈಮ್ ಕಡಿಮೆ ಇದೆ, ಇಲ್ಲಿ ಪುಟ್ಟು ಪುಟ್ಟು ಕಂದಮ್ಮಗಳಿದ್ದಾರೆ. ಚಿನ್ನಮ್ಮ, ನಾನು ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ನೀವು ಯಾರು ಆನ್ಸರ್ ಹೇಳ್ಕೊಡ್ಬೇಡಿ ಕಂದ. ಅಂಕಲ್, ಎಲ್ಲೋಗ್ತಾ ಇದ್ದೀರಾ? ಅವ್ರು ಎಲ್ಲಾನ ಹೋಗ್ಲಿ ಕಣೋ, ಪಾಪ ಅವ್ರ ಮನೆಯಿಂದ ಕಾಲ್ ಬಂದಿದ್ಯೋ? ಅದೇ ಕಣೋ, ಅವ್ರ ಮನೆಯಿಂದ ಕಾಲ್ ಬಂದಿದೆ. ಅಲ್ಲ ಮತ್ತೆ ಪಕ್ಕದ ಮನೆಯಿಂದ. ಅವ್ರು ಕೇಳಿಸ್ಲಿ, ಕೊಡ್ತಾರೆ ಸರ್, ನಿಂಗೆ ಸರಿಯಾಗಿ ಕಜ್ಜಾಯ ಕೊಡ್ತಾರೆ, ನಂಗಿಷ್ಟ. ನೀ ತಿನ್ನು, ನಿಂಗೆ ಗೊತ್ತಾಗತ್ತೆ ಆಮೇಲೆ. ಅದಕ್ಕೆ ಹೇಳ್ದಲ್ಲ, ಪುಟ್ಟು ಕಂದ ಮಗಳಿದ್ದಾರೆ. ಸಿಂಪಲ್ ಕ್ವಶನ್, 4 + 4 ಎಷ್ಟು? 44. ಕಿವಿ ಚಿಟ್ಟನೆ ತೆರಿಕೆ. ಏನು ರಿಕ್ಕಿ ಹಿಂಗೆ ಮಾತಾಡ್ತೀಯಾ? 4 ನೋಡಲಿ, ಪುಟ್ಟು ಕಂದಮ್ಮ ನಗ್ತಾ ಇದ್ದಾಳೆ ಕಣೋ. ಎಷ್ಟೇ? ಚಿನ್ನಮ್ಮ ನೀನು ಹೇಳು ಕಂದ. 4 + 4 ಎಷ್ಟು ಬಂಗಾರ? ಸ್ವಲ್ಪ ಜೋರಾಗಿ ಹೇಳಿ ಚಿನ್ನ. 8 ಅಂದವ್ರು ಯಾರು ಕಂದ? 8 ಕರೆಕ್ಟ್ ಆನ್ಸರ್ ಚಿನ್ನಮ್ಮ. ಆದರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಕನ್ನಡನ ನಾವು ಉಳಿಸ್ಬೇಕು, ನಾವು ಬೆಳೆಸ್ಬೇಕು, ನಾವು ತಾಯಿ ಥರ ಅದಕ್ಕೆ ಪ್ರಥಮ ಸ್ಥಾನ ಕೊಡ್ಬೇಕು. ಅಂಕಲ್, ಅರ್ಜೆಂಟಾ? ಅವ್ರ ಪಾಡ್ಗವ್ರು ಹೋಗ್ಲಿ, ನಿಂಗೆ ಯಾಕೋ? ಹೇಳ್ತಾ ಇದ್ದೀನಲ್ಲ ಚಿನ್ನಮ್ಮ, ಕನ್ನಡನ ನಾವು ಉಳಿಸ್ಬೇಕಂದ್ರೆ ನಾವು ಕನ್ನಡ ಬಳಸಬೇಕು. ಕನ್ನಡದಲ್ಲಿ ಹೇಳಿ ಕಂದ. 4 + 4 ಎಷ್ಟು? ಎಷ್ಟು? ನಿನ್ ತಾತನ್ ಗಂಟು. ನಂಗಿದೆಲ್ಲ ಇಷ್ಟ ಆಗಲ್ಲ ರಿಕ್ಕಿ, ಟೈಮ್ ಕಡಿಮೆ ಇದೆ, ಗೊತ್ತಾಗ್ತಾ ಇಲ್ವಾ? ರಿಕ್ಕಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಜನ ಇದ್ದಾರೆ, ಈ ಕಡೆ ಜನ ಇದ್ದಾರೆ. ನಿಂಗೆ ಎಲ್ಲಿ ಇಷ್ಟ ಆದರೂ? ಈ ಕಡೆ ಇಷ್ಟ ಆದ್ರೇನೋ? ಬ್ಲ್ಯಾಕ್ ಆ್ಯಂಡ್ ವೈಟ್ ಕಡೆ? ಬ್ಲ್ಯಾಕ್ ಆ್ಯಂಡ್ ವೈಟಾ? ಹಾಗಾದರೆ ನಿಂಗೆ ಈ ಕಡೆ ಇಷ್ಟ ಆಯ್ತೇನೋ? ಮುಚ್ಚು ಬಾಯಿ, ಯಾಕೋ ಈ ಕಡೆ ಇಷ್ಟ ಆಯಿತು? ನನ್ನ ಹುಡುಗಿ ಇದ್ದಾಳೆ. ಯಾರೋ ಅದು ನಿನ್ನ ಹುಡುಗಿ? ಅಲ್ಲಿ ಸಖತ್ತಾಗಿದ್ದಾಳೆ. ರಿಕ್ಕಿ, ನನಗೆ ಯಾರಂತ ಗೊತ್ತಾಗ್ತಾ ಇಲ್ಲ ರಿಕ್ಕಿ. ಅಲ್ಲಿದ್ದಾಳೆ. ಸರಿ, ಈಗ ಏನಪ್ಪ? ಡಿಯರ್. ಪದೇ ಪದೇ ಡಿಯರ್ ಹೇಳಬೇಡ. ಯಾಕೆ ಕರೀತಾ ಇದೆಯಾ? ಐ ಲವ್ ಯು. ಯಾಕೋ ಲವ್ ಯು ಹೇಳ್ತಾ ಇದೆಯಾ? ನನಗಿಷ್ಟ. ಅಷ್ಟೊಂದು ಚೆನ್ನಾಗಿದ್ದಾಳೇನೋ? ಕಲರ್ ಇಲ್ಲ. ಬೇಡ ಬೇಡ, ಪಾಪ ಅವ್ರಿಗೆ ಹೇಳಂಗಿಲ್ಲ. ಕಲರ್ನ ಯಾವತ್ತೂ ನಾವು ಇಲ್ಲಿಂದ ನೋಡಬಾರ್ದು ರಿಕ್ಕಿ, ಕಲರ್ನ ನಾವು ಇಲ್ಲಿಂದ ನೋಡಬೇಕು. ಈ ತರಲೆ ಎಲ್ಲ ಬೇಡ. ಡಿಯರ್, ಪದೇ ಪದೇ ಡಿಯರ್ ಡಿಯರ್ ಹೇಳಬೇಡ. ನಾನು ಹೇಳ್ತಾ ಇಲ್ವಾ? ಯಾಕೋ ಅವಳನ್ನ ಅಷ್ಟೊಂದು ಕಾಡಿಸ್ತೀಯಾ? ಮದುವೆ ಆಗ್ತೀನಿ. ಯಾಕೋ ಮದುವೆ ಆಗ್ತೀಯಾ? ಡೈವರ್ಸ್ ಕೊಡೋಕ್ಕೆ ಬೇಕಿತ್ತಾ? ಇದೆಲ್ಲ ಬೇಕಿತ್ತಾ? ರಿಕ್ಕಿ, ಈ ಸಮಯ ಕಡಿಮೆ ಇದೆ ರಿಕ್ಕಿ, ಹೇಳಿದ್ನಲ್ಲ. ಇಲ್ಲಿ ಪ್ರೀತಿ ವಿಶ್ವಾಸ ಸಂಬಂಧಗಳನ್ನು ಗಟ್ಟಿ ಮಾಡ್ತಾ ಇದ್ದಾರೆ. ನೀನು ಈ ರೀತಿ ಸಂಬಂಧ ತೊರೆಯೋ ಮಾತಾಡಬೇಡ. ಆಂಟಿ. ಯಾರೋ? ನಾಗವೇಣಿ ಆಂಟಿ. ಪಾಪ ನಮ್ಮ ಅಕ್ಕಗೆ ಉದ್ದ ಜಡೆ ಇದೆ. ಹೌದು ಕಣೋ, ಅವ್ರು ನಾಗವೇಣಿನೇ. ಬಾಂಡ್ಲಿ ಅಂಕಲ್. ನೀವೇನ್ರಿ ನೀವು ಅಲ್ಲಿ ನಿಂತ್ಕೊಂಡು ಬಾಂಡ್ಲಿ ಅನ್ಸ್ಕೋತೀರಾ? ರಿಕ್ಕಿ, ಅವ್ರಿಗೇನೋ ಅಕ್ಕಗೆ ಉದ್ದ ಜಡೆ ಇದೆ, ಹೌದು. ಆದರೆ ಈ ನಮ್ಮ ನರಸಿಂಹ ಜೋಶಿ ಸರು, ಇಲ್ಲಿ ನಮ್ಮ ಅಣ್ಣ, ನಮ್ಮ ಭಾವ, ಎಲ್ಲರಿಗೂ ಇಷ್ಟಿಷ್ಟೇ ಕೂದಲಿದೆಯಲ್ಲ, ಯಾಕೆ ಹೇಳು? ಅವ್ರನ್ನೇ ಕೇಳು. ಅಂಕಲ್. ಬೇಡ, ನಮ್ಮ ಅಣ್ಣಂಗೆ ಕೋಪ ಬರುತ್ತೆ, ನಮ್ಮ ಭಾವಾಗೆ. ಹೌದು ಅಕ್ಕ, ನೀನು ಹೇಳು ಅಕ್ಕ, ಯಾಕೆ ಇವರೆಲ್ಲ ಶಾರ್ಟ್ ಕಟ್ ಮಾಡಿಸೋದು? ರಿಕ್ಕಿ, ಅವರಿಗೆ ಟೈಮ್ ಇರೋದಿಲ್ಲಪ್ಪ ಮೇಂಟೈನ್ ಮಾಡೋಕ್ಕೆ, ಅದಕ್ಕೆ ಅಲ್ಲ. ಮತ್ತಿನ್ನೇನಿಕ್ಕೆ? ಅವ್ರ ಹೆಂಡತಿ ಕೈಗೆ ಸಿಗದೇ ಇರಲಿ ಅಂತ ಬೇಕಿತ್ತಾ? ಇವಾಗ ಇದು ಅಗತ್ಯ ಇತ್ತಾ? ಇದೆಲ್ಲ ಬೇಡ, ಸಮಯ ಕಡಿಮೆ ಇದೆ. ಏನಂಕಲ್? ಕ್ಯಾಶ್ ಅಂಕಲ್?
ಅಯ್ಯೋ ಏಯ್ ಸುಮ್ಮನೆ ಇರೋ ಗಾನ ಅಂಕಲ್. ಬೇಡ ರಿಕ್ಕಿ, ಅವ್ರನ್ನ ರೇಗ್ಸಿದ್ರೆ ಪೇಮೆಂಟ್ ಕಟ್ ಆಗೋಗುತ್ತೆ. ಗುಟ್ಟು ಕಣೆ ರಿಕ್ಕಿ, ಅವ್ರ ಹೆಗ್ಲಲ್ಲಿ ಎಷ್ಟು ಜವಾಬ್ದಾರಿ ಇದೆ ಕಾಣ್ತಾ ಇದೆ ಅಲ್ವಾ? ಅಲ್ಲಿ ನೋಡಿ ಬಗ್ಗೋಗಿದೆ. ಅಯ್ಯೋ ಬೇಡ, ಇದು ತರಲೆ ಎಲ್ಲ ಮಾಡಬೇಡ ರಿಕ್ಕಿ, ಟೈಮ್ ಕಡಿಮೆ ಇದೆ. ನೀನು ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಒಂದೊಳ್ಳೆ ಮೆಸೇಜ್ ಕೊಡು ರಿಕ್ಕಿ. ನಾನು ದೊಡ್ಡವನಾದ್ಮೇಲೆ ಏನಾಗ್ತೀಯ ಕಂದ? ಉದ್ದ. ರಿಕ್ಕಿ ಕೋಪ ಬರೆಸ್ಬೇಡ, ಉದ್ದ ಎಲ್ಲರೂ ಆಗ್ತಾರೆ. ಉದ್ದ ಆದ್ಮೇಲೆ ಏನಾಗ್ತೀಯೋ? ಮದ್ವೆ. ಬೇಡ ರಿಕ್ಕಿ, ತರಲೆ ಅಪ್ಪ ನೀನು. ಉದ್ದ ಆಗೋದು ಮದುವೆ ಆಗೋದು ಎಲ್ಲರೂ ಆಗ್ತಾರೆ. ಮದುವೆ ಆದ್ಮೇಲೆ ಏನಾಗ್ತೀಯಾ? ಏನೋ ಗಡ್ಡ ಅಣ್ಣ. ಏಯ್ ಸುಮ್ಮನೆ ಕೂತ್ಕೊಳ್ಳೋ. ಏನು ಆಗ್ತೀಯಾ? ಬೋಡು ಅಂಕಲ್. ಏಯ್ ಟೈಮ್ ಕಡಿಮೆ ಇದೆ ಕಣೋ, ಪಾಪ ಕಣೋ, ಅವರು ನಮ್ಮ ಅಣ್ಣ ದೇವರಿಗೆ ಮುಡಿ ಕೊಟ್ಟಿದ್ದಾರೋ ಅಲ್ಲ. ಮತ್ತೆ ಯಾಕ್ರಿ ತಲೆ ಕೊಟ್ಟಿಲ್ಲ? ತಲೆ ಕೊಡೋಕ್ಕಾಗುತ್ತಾ ತರಲೆ? ಇದೆಲ್ಲ ಬೇಡ. ಹೇಳಿದ್ನಲ್ಲ, ಉದ್ದ ಆಗೋದು ಮದುವೆ ಆಗೋದು ಎಲ್ಲರೂ ಆಗ್ತಾರೆ. ಮದುವೆ ಆದಮೇಲೆ ಏನಾಗ್ತೀಯೋ? ತಂದೆ ಆಗ್ತಿ. ರಿಕ್ಕಿ ಏನು ರಿಕ್ಕಿ ನೀನು, ಟೈಮ್ ಕಡಿಮೆ ಇದೆ ಅಪ್ಪ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ರಿಕ್ಕಿ ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಲಾಯರ್, ಪೈಲಟ್, ಜರ್ನಲಿಸ್ಟ್, ಇಲ್ಲಾಂದರೆ ನನ್ನ ವಿಡಿಯೋ ತಮ್ಮ ಥರ ವಿಡಿಯೋಗ್ರಾಫರ್ ಆಗು. ಇಲ್ಲಾಂದರೆ ನೀನು ಕೂಡ ಒಬ್ಬ ಹಾಸ್ಯ ಕಲಾವಿದ ಆಗೋ. ಆಗಲ್ಲ. ಮತ್ತಿನ್ನೇನಾಗ್ತೀಯ ರಿಕ್ಕಿ? ನಾನು ಟೈಮ್ ಕಡಿಮೆ ಇದೆ, ಬೇಗ ಹೇಳೋ. ನಾನು ತುಂಬ ಕೋಪ ಬರ್ತಿದೆ, ತಲೆ ತಿಂತಾ ಇದೆಯಾ? ನಾನು ವೆಜಿಟೇರಿಯನ್ನು. ಹೌದು, ನಾನು ವೆಜಿಟೇರಿಯನ್ನೇ, ಆದರೂ ತುಂಬ ತಲೆ ತಿಂತಿದ್ಯಾ. ರಿಕ್ಕಿ ಬೇಗ ಹೇಳು, ನೀನೇನಾಗ್ತೀಯಾ? ಏನಾಗ್ತೀಯಾ ರಿಕ್ಕಿ? ಸೈನಿಕ ಆಗ್ತೀನಿ. ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಲೇಬೇಕಲ್ವಾ? ಹೌದು, ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಲಾಯರ್, ಪೈಲಟ್, ಜರ್ನಲಿಸ್ಟ್ ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಆ ತಾಯಿ ನಮ್ಮಮ್ಮ ಭಾರತ್ ಮಾತೆನ ಕಾಯುವಂಥ ಒಬ್ಬ ಸೈನಿಕ ಆಗ್ತೀನಿ ಅಂದರೆ ದೇಶಕ್ಕಾಗಿ ನಾನು ನನ್ನ ಸರ್ವಸ್ವವನ್ನು ಕೊಟ್ಬಿಡ್ತೀನಿ, ದೇಶಕ್ಕಾಗಿ ನಾನು ಸರ್ವಸ್ವವನ್ನು ತ್ಯಜಿಸ್ತೀನಿ ಅನ್ನೋರು ಮಾತ್ರ ಸೈನಿಕರಾಗಕ್ಕಾಗೋದು. ಹಾಗಾಗಿ ಇವತ್ತು ನಾವು ಇಷ್ಟು ಆರಾಮಾಗಿ, ಇಷ್ಟು ರಕ್ಷೆಯಾಗಿ, ಇಷ್ಟು ಸಂತೋಷವಾಗಿದ್ದೀವಿ ಅಂದರೆ ಅಲ್ಲಿ ಆ ತಾಯಿ ನಮ್ಮಮ್ಮ ಭಾರತ್ ಮಾತೆನ ಕಾಯ್ತಾ ಇರೋ ಸೈನಿಕರು. ಅವ್ರು ಊಟ ತಿಂಡಿ ನಿದ್ದೆ ಬಿಟ್ಟು ಹಗಲು ರಾತ್ರಿ ಬಿಸಿಲು ಗಾಳಿ ಚಳಿ ಮಳೆ ಅಂದೆ ನಮ್ಮನ್ನು ಕಾಯ್ತಾ ಇದ್ದಾರೆ. ಆ ಸೈನಿಕರಿಗೆ ಒಂದೇ ಒಂದು ಕೃತಜ್ಞತೆ ಅರ್ಪಿಸೋದಾದರೆ ಒಂದು ಜೋರಾದ ಚಪ್ಪಾಳೆ ನಮ್ಮ ಸೈನಿಕರಿಗೆ. ರಿಕ್ಕಿ ಏನೇ ಆಗಲಿ ರಿಕ್ಕಿ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ. ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮ್ಮ ಈ ವೇದಿಕೆಯಲ್ಲಿ ಇನ್ನೂ ಪ್ರಖ್ಯಾತ ಕಲಾವಿದರ ಒಂದು ಕಲಾ ಪ್ರತಿಭೆ ಇರುತ್ತೆ. ಹಾಗಾಗಿ ಒಂದ್ಸಲ ಹೇಳ್ಬಿಡು ಎಲ್ಲರಿಗೂ ನಮಸ್ಕಾರ ಅಂತ. ಹಂಗಿಲ್ಲ ರಿಕ್ಕಿ, ನಾನು ನೀನು ಬೆಳಿಬೇಕಂದ್ರೆ ಊಟ ಅಗತ್ಯ. ಊಟ ಅಗತ್ಯ ಇರೋದು ಬರೀ ನಂತರ ಗುಡ್ಡಗಾಗಕ್ಕೆ. ಆದರೆ ಈ ಕಲಾ ಹಾದಿಯಲ್ಲಿ ನಾವು ಮುಂದೆ 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 ಸಾಗಬೇಕಂದ್ರೆ ಇವರೆಲ್ಲರ ಪ್ರೀತಿಯ, ಪ್ರೋತ್ಸಾಹದ, ಆಶೀರ್ವಾದದ ಅಗತ್ಯ ಇದೆ. ಹಾಗಾಗಿ ಎಲ್ಲರಿಗೂ ಹೇಳು ನಮಸ್ಕಾರ, ಧನ್ಯವಾದ ಅಂತ. ಅಂಕಲ್ ಚೇರು, ಅವ್ರೇನು ಚೇರ್ ತೊಗೊಂಡು ಮನೆಗೆ ಹೋಗ್ತಾ ಇಲ್ಲ, ಸುಮ್ಮನೆ ಇರೋ. ಕೊಟ್ರೇಶಿ ಅಂಕಲ್ ಕಣೆ. ಹೌದಪ್ಪ, ನಿಮ್ಮ ಕೊಟ್ರೇಶಿ ಅಂಕಲ್ಲೇ ಬಂದಿರೋದು. ಈಗ ಒಟ್ಟಾರೆ ಎಲ್ಲರಿಗೂ ಹೇಳ್ಬಿಡು ಧನ್ಯವಾದ ಅಂತ. ಥ್ಯಾಂಕ್ ಯು, ಧನ್ಯವಾದ.